ಇದು ನಮ್ಮ ಯಜಮಾನ್ರು ಇದ್ದಾಗೆ ಕೊಡಿಸಿದ್ರು ರೀ. ನನ್ನ ಮಗಳು ಮನೆಗೆ ಗೃಹ ಪ್ರವೇಶಕ್ಕೆ ಸೈಟ್ ತೊಗೊಂಡ ತಕ್ಷಣವೇ ನಾವು ಇದನ್ನು ಆರಿಸ್ಕೊಂಡಿದ್ದು. 2 ತೊಗೊಂಡಿದ್ದೆ, ಆದರೆ ತುಂಬ ಸೀರೆ ತೊಗೊಂಡೆ ಅಂತ ಮೊನ್ನೆ ದಾವಣಗೆರೆಯಲ್ಲಿ ಒಂದು ಮದುವೆಗೆ, ನಮ್ಮ ಫ್ರೆಂಡ್ ಮಗಳು ಮದುವೆಗೆ ಉಟ್ಕೊಂಡೆ. ಇದೆ ನೋಡಿ ಎಸ್ಪೆಷಲಿ ಯಾವ ಥರ ಇದೆ ನೋಡಿ ಕಲರು. ಇದು ಆಕ್ಚುಲಿ ನಮ್ಮ ಪಪ್ಪ ಸೆಲೆಕ್ಟ್ ಮಾಡಿದ್ದು. ಅಪ್ಪಾಜಿ ಅವರಿಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು. ನನ್ನ ಸ್ಯಾರೀಸು ಅಷ್ಟೇ ಇವಾಗ ನಮ್ಮ ಮಧುನೇ ಸೆಲೆಕ್ಟ್ ಮಾಡೋದು, ನನ್ನ ಹಸ್ಬೆಂಡ್. ಅವ್ರಿಗೂ ಅಷ್ಟೇ ಸೇಮ್ ನಮ್ಮ ಪಪ್ಪ ಹೆಂಗೆ ಎಷ್ಟು ಪೇಷನ್ಸ್ ಇಂದ ನಂಗೆ ಕರ್ಕೊಂಡು ಹೋಗ್ತಾರೋ ನಮ್ಮ ಅಳಿಯಂದ್ರು ಹಾಗೆ ಅಷ್ಟೇ, ನಮ್ಮ ಮಧುನು ಅಷ್ಟೇ. ನೀವು ನೋಡಿರ್ತಿಲ್ಲ ಲಾಸ್ಟಲ್ಲೆಲ್ಲ ನನ್ನ ಕಂಚಿಗೆ ಹೋದಾಗ ಲಿಟ್ರಲಿ ಏನು ಪೇಷನ್ಸಿಂದ ಕುತ್ಕೊಂಡು, ಈಗೂ ಅಷ್ಟೇ ಏನೋ ಒಂದು ಆ ಸೀರೆ ತೊಗೋಬೇಕು ಅಂದರೆ ಬಾ ಕಂಚಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ನೀವು ಎಲ್ಲೆಲ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ತೊಗೊಂಡೋಣ ಬಾ ಅಂತ. ಅಷ್ಟು ಈಸ್ ವೆರಿ ಈವನ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಫಾರ್ ಮೀ. ಸೊ ಇದು ನೋಡಿ ಏನು ಚೆನ್ನಾಗಿದೆ. ಎಲ್ಲ ಟೈಮಲ್ಲೂ ಅದೇ ಮಾವಿನಕಾಯಿ ಮಾಟ ಇಲ್ಲಾಂದರೆ ಬೇರೆ ಫ್ಲವರ್ ಬುಟ್ಟ ಆ ಥರದ್ದೆಲ್ಲ ಬರುತ್ತೆ. ಬಟ್ ಇದು ನೋಡಿ ಎಷ್ಟು ಚಂದ ಲೀಫ್ ಟೈಪ್ದು ಬುಟ್ಟ, ಡಿಸೆಂಟ್ ಲುಕ್ ಇದೆ, ತುಂಬಾ ಡಿಸೆಂಟ್ ಆಗಿ ಲುಕ್ ಇದೆ. ಇದು ನಂಗೆ ನೆನಪೇ ಇಲ್ಲ, ಇವಾಗ ನೆನ್ಪು ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ, ನಮ್ಮ ಅಮ್ಮನ ಹತ್ರ ಇಸ್ಕೊಂಡು ಗೃಹ ಪ್ರವೇಶಕ್ಕೆ ಹಾಕೊಂಡೇನೋ ಅಂತ ಅನಿಸ್ತಾ ಇದೆ ಇವಾಗ. ಬಟ್ ಬ್ಲೌಸ್ ಮ್ಯಾಚ್ ಮಾಡ್ಕೋಬೇಕು. ಇದು ಪಲ್ಲು ನೋಡಿ ಏನು ಗ್ರ್ಯಾಂಡ್ ಆಗಿದೆ. ಬಾ ಅಪ್ಪಾಜಿ ಇದ್ದಾಗೆ ತಗೊಂಡಿದ್ದು ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತಾನೆ 2. ಮನೆ ಗೃಹ ಪ್ರವೇಶ ಇನ್ನು ಡೇಟ್ ಏನು ಡಿಸೈಡ್ ಆಗಿಲ್ಲ ಆಯ್ತಾ. ನಾವು ಸೈಟ್ ತಗೊಂಡ ತಕ್ಷಣ ನಾವು ಎದಕ್ಕೂ ಚನ್ನಬಸಪ್ಪ ಅಂಗಡಿಗೆ ಹೋಗಿದ್ವಿ. ಆವಾಗ ಸರಿ ಇನ್ನೇನು ಆಗತ್ತೆ ಇನ್ನೊಂದು 2 ವರ್ಷದಲ್ಲಿ ಅಂದ್ಬಿಟ್ಟು 2-3 ವರ್ಷದಲ್ಲಿ ಅಂತ ನಮ್ಮ ಇದಕ್ಕೆ 12,800 ಕೊಟ್ಟಿದ್ದೇನೆ ಡಿಸ್ಕೌಂಟ್ ಹೋಗಿ. ಅಂಡ್ ಇದೆಲ್ಲ ನಮ್ಮಮ್ಮ ಮೋಸ್ಟ್ಲಿ ಈ ಕುಚ್ಚೆಲ್ಲ ನಮ್ಮ ಅಮ್ಮನ ಫ್ರೆಂಡ್ ಇದ್ದಾರೆ ಸವಿತಾ ಅಂತ, ಅವಳನ್ನು ನಾನು ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ನಂಗೆ ಬೆಂಗಳೂರಲ್ಲಿ ಕುಚ್ಚು ಮಾಡಿಸಿದ್ದು ಅಷ್ಟೇನು ಇಷ್ಟ ಆಗಲಿಲ್ಲ. ಎಷ್ಟು ಡೀಸೆಂಟಾಗಿ ಎಷ್ಟು ಸಣ್ಣಕ್ಕೆ ಮಾಡಿದ್ದಾಳೆ ನೋಡಿ. ಆದರೆ ನಾನು ಬೆಂಗಳೂರಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಅವಳು ಮಾಡಿಕೊಟ್ಟಿರೋದೇ ನನಗೆ ಇವಾಗ ತುಂಬ ಸ್ಯಾರಿ ಇದೆ. ಇರಲಿ, ಅವಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ನಾನು ಅದೇ ಇವಾಗ ನೋಡ್ತಾ ಇದ್ದೀನಿ ಎಷ್ಟು ಚಂದ ಡೀಟೇಲ್ ಆಗಿ ಮಾಡಿ. ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಬೇಕಂದ್ರೆ ನಂಬರ್ನ ಇದು ಮಾಡ್ತೀವಿ. ದಾವಣಗೆರೆಲೆಲ್ಲ ಯಾರ್ಯಾರು ಇರ್ತೀರಾ ಅವರು ನಮ್ಮ ಸವಿತಕ್ಕ, ನಾನು ಅಕ್ಕ ಅಂತ ಹೇಳೋದು, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕುಚ್ಚು ಹಾಕ್ಸ್ಬೇಕು ಅಂತಿದ್ದೀರಾ ದಾವಣಗೆರೆನಲ್ಲಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೂ ತುಂಬಾ ಬೇರೆ ಬೇರೆ, ಇದು ಬೇವಿ ಕುಚ್ಚು ಅಂತ ನಾವು ಮಾಡ್ತಿದ್ದೀವಿ. ಇನ್ನು ಬೇರೆ ಬೇರೆದು ಅದು ಕ್ರೋಶದ್ ಅದೆಲ್ಲ ಮಾಡ್ತಾರಲ್ಲಮ್ಮ ಅಕ್ಕ, ಹೌದು, ಆ ಥರದ್ದೆಲ್ಲ ಮಾಡ್ತಾರೆ. ಇದಕ್ಕೂ ವರ್ಕ್ ಮಾಡಿಸಿದ್ದೇನೆ, ದಾವಣಗೆರೆಯಲ್ಲೇ ವರ್ಕ್ ಮಾಡಿಸಿರೋದು. ಅಂದರೆ ನಾನು ಎಲ್ಲ ರೆಡಿ ಇಟ್ಕೊಂಡಿದ್ದೆ ಮಗಳ ಮನೆ ಗೃಹ ಪ್ರವೇಶ ಅಂತ. ನಮ್ಮದಂದರೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ರೆಡಿ ಇಟ್ಕೊಂಡಿದ್ವಿ. ಇವಾಗೂ ಏನಿಲ್ಲ, ನಮ್ಮ ಯಜಮಾನ್ರು ನಮ್ಮ ಜೊತೆಗೆ ಇದ್ದಾರೆ, ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಇದು ಬ್ಯಾಕ್ ಫ್ರಂಟ್. ಇದು ಮಾಡಿಸಿದ್ದು ದಾವಣಗೆರೆಗಲ್ಲ? ಹಾಂ, ದಾವಣಗೆರೆಯಲ್ಲಿ. ಎಷ್ಟು ಕೊಟ್ಟಿದ್ವಿ ಹೇಳುವಾಗ? ಇದಕ್ಕೆ 2,500, 2,500. ನಮ್ಮ ಮನೆ ಹತ್ರ ಇದ್ರಲ್ಲ, ಇದೂ ಅಷ್ಟೇ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ನೋಡಿ ಏನು ಲುಕ್ ಆಗಿ ಕಾಣುತ್ತೆ ಇದು ಸೀರೆ ಹಾಕೊಂಡಾಗ. ಡಿಸೈನ್ಸ್ ಇದಂತೂ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನೊಂದು ಸೀರೆ ಇದೆ, ನಮ್ಮಮ್ಮ ಪರ್ಪಲ್ ತೊಗೊಂಡಿದ್ದಾರೆ, ಇದ್ರ ಜೊತೆಗೆ ತೊಗೊಂಡಿದ್ರು ನಮ್ಮಮ್ಮ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಯಾವಾಗ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ನಾನು ಹೇಳ್ದಂಗೆ ನಮ್ಮಮ್ಮನ ಸೀರೆಗಳು ಒಂದು 2-3 ಬೀರು ಅಷ್ಟು ಗೋದ್ರೇಜ್ ಬೀರಲ್ಲಿ ಇರೋ ಅಷ್ಟಿದೆ ಆಯಿತಾ. ಸೊ ತೋರಿಸ್ತೀನಿ ಟೈಮ್ ಆದಾಗ, ನಂಗೆ ಆದಷ್ಟು ಟೈಮ್ ಆದಾಗ ವರ್ಕ್ ಮಾಡ್ಕೊಂಡು ಬರ್ತಿರ್ತೀನಿ. ಸೊ ನೆಕ್ಸ್ಟ್ ಅದೇ ನಾನು ಹೇಳಿದ್ನಲ್ಲ, ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅಂತ. ಸೊ ಇದು ಜಸ್ಟ್ ಕ್ಯಾಶುವಲ್ ವೇರ್. ಅದೇ ಇನ್ಮೇಲೆ ಏನಾದರೂ ಹೊರಗಡೆ ಹೋದರೆ ಅಥವಾ ಏನಾದರೂ ಇನ್ವೈಟ್ ಮಾಡೋಕ್ಕೆ ಹೋದಾಗ ಬೇಕಾಗುತ್ತೆ ಅಂತ ನಾನು ಇದೊಂದು ತೊಗೊಂಡೆ. ಇದು ನೀವು ರೇಟ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಇದು ನಾನು ಚನ್ನಬಸಪ್ಪದಲ್ಲಿ ತೊಗೊಂಡೆ. ಎಷ್ಟು ಇರ್ಬೋದು ಹೇಳಿ ನೋಡೋಣ. ಅಮ್ಮ ನಿಮ್ಗೆ ನೆನಪಾಯ್ತಲ್ಲ? 800 ಇಲ್ಲ, 1,300 ಇತ್ತು. ಸೊ ಅದ್ರದ್ದು ಇನ್ನೊಂದೇನು ಗೊತ್ತಾ, 1,300ಗೆ ಬ್ಲೌಸ್ ಎಷ್ಟು ವರ್ಕ್ ಬಂದಿದೆ, ತುಂಬಾ ವರ್ಕ್ ಇದೆ. ಏನು ನೋಡ್ಲಿಲ್ಲ, ಸುಮ್ಮನೆ ಹೋದೆ, ಅಲ್ಲೇ ಇತ್ತು. ಯಾವಾಗಾದ್ರೂ ಬರ್ಡೇ ಪಾರ್ಟಿ ಮೆಟೀರಿಯಲ್ ನೋಡಿ ತುಂಬಾ ಸಾಫ್ಟ್ ಇದೆ. ನಮ್ಮ ಅತ್ತೆನೂ ಕೇಳ್ತಾ ಇದ್ರು ಇದನ್ನ ಬೇಕು ಬೇಕು ಅಂತ. ಬಟ್ ನಾನು ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ, ಹಂಗಾಗಿ ಇದು ಮಾಡ್ಲಿಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದು ಬ್ಲೌಸ್ ಡಿಸೈನ್ ರೆಡಿ ಇತ್ತು, ಏನು ವರ್ಕ್ ಇಲ್ಲ ಏನಿಲ್ಲ. ಸುಮ್ಮನೆ ಜಸ್ಟ್ ಆಸ್ ಯೂಶುವಲ್ ಪ್ರಿನ್ಸಸ್ ಕಟ್ ಆ್ಯಂಡ್ ರೆಗ್ಯುಲರ್ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಂಡೆ. ಬರ್ತ್ಡೇ ಪಾರ್ಟಿಗೆಲ್ಲ ವೇರ್ ಮಾಡೋಕ್ಕೆ ಚೆನ್ನಾಗಿದೆ.
ಅಂಡ್ ಲಾಸ್ಟ್ ಸೀರೆ ಬಂದು ಇದಂತೂ ಇದನ್ನ ನಾನು ಕುಮಟಾದಲ್ಲಿ ತಗೊಂಡೆ. ಕುಮಟಾದಲ್ಲಿ ಏನೋ ರೆಸಾರ್ಟ್ ಹೋಗಿದ್ವಿ ಅವತ್ತೇನೋ ಸುಮ್ಮನೆ ಟೌನ್ಗೆ ಹೋದಾಗ ಏನೋ ತಗೋಬೇಕಿತ್ತು ಅಂತ ಹೋದೆ, ಸೀರೆಗಳು ಇಷ್ಟ ಆಗ್ಬಿಡ್ತು. ಸೊ ಹಾಗಾಗಿ ಈ ಗ್ರೇ ಕಲರ್ ಕಾಂಬಿನೇಷನ್ ವಿತ್ ಗೋಲ್ಡನ್ ಬಾರ್ಡರ್, ಸೊ ಇದೂ ಅಷ್ಟೇ ತೊಗೊಂಡಿಟ್ಕೊಂಡಿದ್ದೀನಿ ಯಾವಾಗಾದರೂ ಬರುತ್ತೆ ಅಂತ. ಆ್ಯಂಡ್ ಇದು ಪ್ರೈಸ್ ಬಂದು 1600 ಕೊಟ್ಟಿದ್ದೆ. ಆ್ಯಕ್ಚುಲಿ ಡಿಸೆಂಟ್ ಲುಕ್ ಇದೆ ಇದು. ಇಲ್ಲಿ ನೋಡಿ, ಐ ಥಿಂಕ್ ಸ್ಯಾರಿ ಕೆಳಗಡೆ ಎಲ್ಲ ಈ ಥರ ಬಂದಿದೆ, ಒಂದು ಡಿಸೈನ್ ಈ ಥರ ನೋಡಿ ಹಾಕ್ಕೊಂಡ್ರೆ ಹೆಂಗೆ ಕಾಣುತ್ತೆ ಅಂತ. ಪಲ್ಲು ಗೊತ್ತಿಲ್ಲ, ಪಲ್ಲು ಅದೇ ನನಗೆ ತುಂಬ ಇಷ್ಟ ಆಯ್ತು ಅಂದರೆ ನಾನು ಏನು ಅಷ್ಟೊಂದು ನೋಡೋದೇ ಇಲ್ಲ, ಸುಮ್ಮನೆ ತಗೊಂಡು ಬಂದ್ಬಿಟ್ಟು. ಪಲ್ಲುನು ಚೆನ್ನಾಗಿದೆ. ಹಾಂ, ಪಲ್ಲು ನೋಡಿ ಏನು ಗ್ರ್ಯಾಂಡ್ ಆಗಿದೆ ಪಲ್ಲು. ಇದು ಪಲ್ಲು ಹಂಗೆ ಹಾಕೊಳ್ಳೋಣ, ನೋಡೋಣ ಹೆಂಗೆ ಕಾಣ್ತೈತಿ. ನಾನು ನೋಡೇ ಇಲ್ಲ ಅವತ್ತಿನ ದಿನ. ಸುಮ್ಮನೆ ಇದರಲ್ಲಿ ಇನ್ನ ಪಿಸ್ತಾ ಕಲರ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಬಟ್ ಐ ಫೆಲ್ಟ್ 1600 ವರ್ತ್. ಇದೊಂಥರ ಒಂಥರ ಏನು ಮಟೀರಿಯಲ್ ಅಲ್ಲಮ್ಮ ಇದು? ಇದಾ ಏನಪ್ಪ ಅಷ್ಟು ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ವೇರ್ ಮಾಡಿದಾಗಂತೂ ತುಂಬ ಲೈಕ್ ಕ್ರೀಪ್ ಟೈಪ್ ಅಥವಾ ಏನೋ ಗೊತ್ತಿಲ್ಲ. ಐ ಆಮ್ ವೆರಿ ಬ್ಯಾಡ್ ಆನ್ ದ್ಯಾಟ್. ಬಟ್ ದಿಸ್ ಇಸ್ ನಾಟ್ ಎನಿ ಸಿಲ್ಕ್ ಆರ್ ನಾಟ್ ಅ ಕಾಟನ್. ಅದಕ್ಕೆ ಡಿಫ್ರೆಂಟ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಹಾ, ಟಿಶ್ಯೂ ಸ್ಯಾರೀಸ್ ಅಂತ ಹೇಳಿ. ಟಿಶ್ಯೂ ಸ್ಯಾರಿ. ತುಂಬಾ ಸ್ಯಾರಿ ಅಲ್ಲ, ಎಷ್ಟು ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ ರೀ. ಆಮೇಲೆ ಇದಕ್ಕೆ ಬ್ಲೌಸ್ ನೋಡಿ ಯಾವ ಥರ ಮಾಡಿಸ್ಕೊಂಡಿದ್ದೀನಿ ಅಂತ. ನಾನು ಇದು ಬ್ಲೌಸ್ ಬಂದು ನಾನೇನೋ ಒಂದು ಡಿಸೈನ್ ತೋರಿಸಿದ್ದೆ, ಬಟ್ ಅದನ್ನು ಇನ್ನೂ ತುಂಬ ಚೆನ್ನಾಗಿ ಔಟ್ಪುಟ್ ತೊಗೊಂಡು ಬಂದಿದ್ದಾರೆ ನಮ್ಮ ಟೈಲರ್. ಸೊ ನಮ್ಮ ಟೈಲರ್ ನೇಮ್ ಹೇಳಲೇಬೇಕು, ಮುನೀರ್ ಅಂತ. ಸೊ ಅವರು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅವ್ರ ಶಾಪ್ ಇದೆ. ತುಂಬ ಚೆನ್ನಾಗಿ ಚೆನ್ನಾಗಿ ಅವರು ಒಂದು ಹೇಳಿದ್ರೆ ಅದ್ರದ್ದನ್ನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಆ್ಯಂಡ್ ಇದಕ್ಕೆ ನಾನೇನು ಮಾಡಿದೆ, ಅದೇ ಒಂದು ಚಿಕ್ಕ ಅದೇ ಲೇಸ್ ತೊಗೊಂಡು ಜಸ್ಟ್ ಆ್ಯಡ್ ಮಾಡಿದೆ, ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿನೂ ಅವರು ಈ ಥರ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡಿ ಜಿಪ್. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ನಾನು ಯಾವಾಗೂ ಸ್ಟಿಚ್ ಮಾಡಿಸ್ಕೊತಾ ಇರ್ತೀನಿ. ಸೊ ಈ ಸಲ ನಾನು ಜಿಪ್ ಇದಕ್ಕೆ ಹೋಗೋಣ, ಜಿಪ್ ಪ್ಯಾಟ್ರನ್ ಇರಲಿ. ಯಾಕಂದರೆ ಎವ್ರಿ ಟೈಮ್ ಬಟನ್ಸ್ ಅದೇ ರೆಗ್ಯುಲರ್ ಪ್ಯಾಟ್ರನ್ ನೋಡಿ ಬೇಜಾರಾಗಿತ್ತು. ಹಾಗಾಗಿ ಜಿಪ್ ಇರಲಿ ಅಂತ ಈ ಥರ ಫುಲ್. ಸೊ ಇದು ನಾವು ಯಾವಾಗಾದರೂ ಆಫೀಸ್ ವೇರ್ಗೂ ಹಾಕ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ತೊಗೊಂಡೆ, ಕಾಣುತ್ತೆ ನೋಡಿ. ಪರ್ಸ್ನಲಿ ಲೈಕ್ ದಿಸ್ ಕಲರ್, ಗ್ರೇ ಕಲರ್. ಆ್ಯಂಡ್ ಇದು ಅಷ್ಟೇ ನಮ್ಮ ಪಪ್ಪಂದು ಫೇವ್ರೆಟ್ ಕಲರ್, ಗ್ರೇ ಕಲರ್ ಅಂತ ಯಾವಾಗೋ ಹೇಳ್ತಿದ್ರು. ಸೊ ಗೈಸ್, ಇದಾಗಿತ್ತು ನಮ್ಮ ಸ್ಯಾರಿಯ ವ್ಲಾಗ್ ಆ್ಯಂಡ್ ಬ್ಲೌಸ್ ಡೀಟೇಲ್ಸು ಎಲ್ಲ. ಸೊ ಎಲ್ಲದು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಮತ್ತೆ ನಮ್ಮ ಮನೆ ಗೃಹ ಪ್ರವೇಶದ್ದು, ಹೌಸ್ ಹೊಸ ಮನೆಯದು ಎಲ್ಲ ಡೀಟೇಲ್ಸು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.